ಇನ್ನು ಬಿಕ್ಕಟ್ಟು ಶಮನಕ್ಕೆ ಸಂಬಂಧಪಟ್ಟಂತೆ ರವಿಶಂಕರ್ ಗುರೂಜಿ ಅವರು ಈಗ ಮಾತನಾಡ್ತಾ ಇದ್ದಾರೆ. ಇದರ ನೇರ ಪ್ರಸಾರವನ್ನು ವೀಕ್ಷಿಸೋಣ. ಪ್ರವೇಶ ಇಲ್ಲ ಇಲ್ಲಿ. ಮನಃಶಾಂತಿ, ಆತ್ಮಜ್ಞಾನ ಇದು ಎಲ್ಲರಿಗೂ ಬೇಕಾಗಿದೆ. ಅದಕ್ಕೆ ಯಾರು ಬಂದರೂ ಆಶೀರ್ವಾದ ಇದೆ, ಪ್ರಸಾದ ಇರ್ತದೆ. ಸರ್, ನೀವು ಹಿಂದೆ ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ರಾಮದೇವ್ ಅವರ ಮನವೊಲಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರಿ. ಈ ಬಾರಿ ಕೂಡ ಅವ್ರ ಅಂತದ್ದೇ ಒಂದು ನಿರೀಕ್ಷೆಯನ್ನು ಏನಾದ್ರು ಇಟ್ಕೊಂಡಿದ್ದಾರೆ? ನೀವೇನಾದ್ರು ಆ ರೀತಿ ಪಾತ್ರ? ನಮ್ಮ ಪಾತ್ರ ಇದೆಯಲ್ಲ, ನಾವು ಈ ಲೋಕಪಾಲ್ ಬಿಲ್ ಅಲ್ಲಿ ನಾವು ಪೂರ್ಣವಾಗಿ ಸಹಯೋಗ ಕೊಡ್ತಾ ಇದ್ದೀವಿ, ಅದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಭೇಟಿ ಚರ್ಚೆ ಏನಾಯ್ತು ಸರ್? ಯಾವ ರೀತಿ ಚರ್ಚೆ? ಏನಿಲ್ಲ, ಮನಃಶಾಂತಿ, ಅಧ್ಯಾತ್ಮ, ಜೀವನದ ವಿಶಾಲ ದೃಷ್ಟಿ, ದೇಶದ ಏಳ್ಗೆ. ಒಳ್ಳೇದಾಗಿ ವಿದೇಶ ಪ್ರವಾಸ ಹೋಗ್ತಾ ಇದ್ದೀರಿ? ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ನಾವು ನಾರ್ವೆ ಹೋಗ್ತಾ ಇದೀವಿ, ಅಲ್ಲಿ ಕಾನ್ಫರೆನ್ಸ್ ಇದೆ ನಾಳೆ. ಧನ್ಯವಾದ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿದ ಬಳಿಕ ಒಂದು ಸುತ್ತಿನ ಚರ್ಚೆ ನಡೀತು ಅಂತ ಈಗ ತಾನೇ ನಮ್ಮ ಪ್ರತಿನಿಧಿ ನಮಗೆ ಮಾಹಿತಿ ಕೊಟ್ಟಿದ್ದರು. ಆ ಚರ್ಚೆಯ ಬಳಿಕ ರವಿಶಂಕರ್ ಗುರೂಜಿಯವರು ಮಾಧ್ಯಮದವರ ಮುಂದೆ ಮಾತನಾಡಿದ್ದಾರೆ. ಅವರು ಹೇಳೋ ಪ್ರಕಾರ ಯಾವುದೇ ರಾಜಕೀಯಕ್ಕೆ ನಮ್ಮ ಆಶ್ರಮದಲ್ಲಿ ಆಸ್ಪದ ಇಲ್ಲ. ಇಲ್ಲೇನಿದ್ರು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ, ಮನಃಶಾಂತಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಲಹೆ ಸೂಚನೆಗಳನ್ನ ಪಡೆದಿದ್ದಾರೆ ಹೊರತು ರಾಜಕೀಯದ ವಿಚಾರವಾಗಿ ಯಾವುದೇ ಚರ್ಚೆ ಆಗಿಲ್ಲ ಅಂತಕ್ಕಂಥ ಮಾತನ್ನು ರವಿಶಂಕರ್ ಗುರೂಜಿ ಹೇಳಿದ್ದಾರೆ.